ಅವ್ರಿಗೆ ಬೆಲ್ಲ ಹಾಕ್ಬಿಟ್ಟ ಹೇಗ್ ಮಾಡ್ಬಿಡಿ. ಓಕೆ, ವಿಧಾನಸಭಾ ಅಧಿವೇಶನದ ಕಲಾಪದಲ್ಲೇ ಇವತ್ತು ಒಂದಿನ ಕರಾಳ ದಿನ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನ ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರು ಅವರ ಕರ್ತವ್ಯ ಏನಿದೆ, ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೇತುವೆಯಾಗಿ ಕೆಲಸ ಮಾಡೋದು ಅವರ ಕರ್ತವ್ಯ. ಆ ಕರ್ತವ್ಯ ರೀತಿಯಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಆದರೆ ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನ ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭರದ್ವಾಜ್ ಅವರು ಇದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡ್ಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ಸಿನ ಗವರ್ನರ್. ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ದಾಗ ಅವರು ಕೂಡ ಲೇ ಮಾಡಿ ಬಹಳಷ್ಟು ಸರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನು? ತಪ್ಪೇನಾಗಿದೆ? ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನ ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಆದರೆ ಕಾಂಗ್ರೆಸ್ ಅವರು ಇಡೀ ಸದನವನ್ನ ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ರಾಜ್ಯಪಾಲರ ಮೇಲೆ ತಳ್ಳುವಂಥದ್ದು, ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು, ಗೆರಾವ್ HK ಪಾಟೀಲ್ ಅಂತ ಹಿರಿಯ ಸದಸ್ಯರು, ಕಾನೂನು ಸಚಿವರು, ಅವರೇ ಎದ್ದು ನಿಂತ್ಕೊಂಡು ಗವರ್ನರ್ಗೆ ಅಡ್ಡಿಪಡಿಸಿರುವಂತದ್ದು. ಇದೆಲ್ಲ ನೋಡಿ, ನಮ್ಮ ನಿಯಮಾವಳಿ ಪುಸ್ತಕದಲ್ಲಿ, ನಮ್ಮ ನಿಯಮಾವಳಿ ಪುಸ್ತಕ ಪೇಜ್ 13ರಲ್ಲಿ 27ನೇ ಕಲಂನಲ್ಲಿ ಸ್ಪಷ್ಟವಾಗಿದೆ. ಏನಿದೆ ಅಂದ್ರೆ, ರಾಜ್ಯಪಾಲರು ಭಾಷಣ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಸಂವಿಧಾನದ 175 ಅಥವಾ 176ರ ಅನುಚ್ಛೇದದ ಮೇರೆಗೆ ವಿಧಾನಮಂಡಲದ ಉಭಯ ಸದನ ಸಭೆ ಸೇರುವಾಗ ಅಥವಾ 175 ಅನುಚ್ಛೇದದ ಮೇರೆಗೆ ವಿಧಾನಸಭೆ ಅವಧಿಯಲ್ಲಿ ಯಾರೇ ಸದಸ್ಯರು ಯಾವುದೇ ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಉಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನ ಉಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿ ಅಥವಾ ವಿಘ್ನ ಸದನದ ಆದೇಶವನ್ನು ತೀವ್ರ ಉಲ್ಲಂಘನೆ ಎಂದು ಪರಿಗಣಿಸಬೇಕು. ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು. ಅಂದ್ರೆ ಇಷ್ಟು ಜನದ ಮೇಲೆ ವಿಧಾನಸಭಾ ಅಧ್ಯಕ್ಷರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸದನದಿಂದ ಹೊರಗಡೆ ಹಾಕ್ಬೇಕು. ಯಾರ್ಯಾರು ಸದಸ್ಯರು ಅಡ್ಡಿಪಡಿಸಿದ್ದಾರೆ, ಸ್ವತಃ ಲಾ ಮಿನಿಸ್ಟ್ರು ಅಡ್ಡಿಪಡಿಸಿದ್ದಾರೆ, ಇವನ್ನೆಲ್ಲರೂ ಕೂಡ ಸದನ ಶಿಕ್ಷೆಗೆ ಒಳಪಡಿಸಬೇಕು, ಅವ್ರನ್ನ ಸದನದಿಂದ ಹೊರಗೆ ಹಾಕ್ಬೇಕು ಅಂತೇಳಿ ಪುಸ್ತಕದಲ್ಲೇ ಇದೆ. ನಾವು ಆಗ್ರಹ ಮಾಡ್ತಾ ಇದ್ದೀರಿ. ರಾಜ್ಯಪಾಲರು ಅವರ ಗೌರವ ಏನಿದೆ, ಘನತೆ ಏನಿದೆ ಅದನ್ನ ಕಾಪಾಡಿದ್ದಾರೆ. ಅವ್ರು ಯಾವುದೇ ರೀತಿಯಾದಂತ ಸದನಕ್ಕೆ ಅಗೌರವ ಮಾಡಿಲ್ಲ. ಇವ್ರ ಬಿಲ್ಗಳೆಲ್ಲ ಹೋಗಿತ್ತಲ್ಲ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ, ಎಲ್ಲ ಬಿಲ್ಗಳು ಸೈನ್ ಮಾಡಿ ಕಳಿಸಿದ್ದಾರೆ. ಅವಾಗ ಸರಿ ಇತ್ತಾ? ಈ ರೀತಿ ಗವರ್ನರ್ಗೆ ಒಂದು ಕಾಂಗ್ರೆಸ್ ಆಫೀಸ್ ಮಾಡಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಗವರ್ನರ್ ಅವರು ಸಂವಿಧಾನದತ್ತವಾಗಿ ಕೆಲಸ ಮಾಡಬೇಕು, ಅದನ್ನ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಅವರು ಅದರ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ. ಅವರ ಹೆಸರಲ್ಲೇ ಇವರೆಲ್ಲರೂ ಆದೇಶ ಹೊರಡಿಸೋದು, ಅವರೇ ಇವರಿಗೆ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು. ಈ HK ಪಾಟೀಲ್ ಅವ್ರಿಗೂ ಅವರೇ ಪ್ರಮಾಣ ವಚನ ಮಾಡಿ ಅಧಿಕಾರ ಕೊಟ್ಟಿರೋದು. ಅವ್ರ ವಿರುದ್ಧನೇ ಮಾತಾಡ್ತಾರೆ HK ಪಾಟೀಲ್ ಅಂದ್ರೆ ಇದು ಸಂವಿಧಾನದ ವಿರೋಧಿ ನಡೆ. ಇದು ಕಾಂಗ್ರೆಸ್ಸಿನ ಮೇಲೆ ಅವರ ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ ಮೆಚ್ಚುವಕ್ಕೆ ಮಾಡಿರುವಂತ ಕುತಂತ್ರ ಅಷ್ಟೇ ಇದು. ಆದ್ರಿಂದ ಇಡೀ ಸದನ ಇವತ್ತು ಕಾಂಗ್ರೆಸ್ ಅವರು ಅಪಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಯಾರು ಅಂಬೇಡ್ಕರ್ರನ್ನ ಚುನಾವಣೆಯಲ್ಲಿ ಸೋಲಿಸಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು, ಅದೇ ಕಾಂಗ್ರೆಸ್ ಅವರು ಇವತ್ತು ಸದನಕ್ಕೆ ಅಪಮಾನ ಮಾಡೋ ಮುಖಾಂತರ ಸಂವಿಧಾನದ ಮೌಲ್ಯಗಳನ್ನ ಹಾಳು ಮಾಡಿದ್ದಾರೆ. ಅದರಿಂದ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನೀಗ ಪತ್ರವನ್ನ ಕೊಡ್ತಾ ಇದ್ದೀನಿ ಸ್ಪೀಕರ್ ಅವರಿಗೆ. ಇಷ್ಟು ಜನರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಪತ್ರವನ್ನ ಈಗ ನಾನು ಕೊಡ್ತಾ ಇದ್ದೀನಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಹಲವಾರು ಆದೇಶಗಳಾಗಿದೆ ಇದ್ರ ಬಗ್ಗೆ. ಗವರ್ನರ್ ಅವರ ಆ ಜೂರಿಸ್ಟ್ರಕ್ಷನ್ ಅಲ್ಲಿ ನಾವು ಎಂಟ್ರಿ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್
ಆಮೇಲೆ ವೆಸ್ಟ್ ಬೆಂಗಾಲ್ ಹೈಕೋರ್ಟ್ ಕೂಡ ಸ್ಪಷ್ಟವಾದಂತ ಆದೇಶ ಕೊಟ್ಟಿದೆ. ಇದೇನ್ ಮೊದಲ ಬಾರಿ ಅಲ್ಲ, ಇದು 15 ಬಾರಿ ಆಗಿದೆ. ಈ ತರ 15-20 ಬಾರಿ ಆಗಿದೆ. ಎಲ್ಲದರಲ್ಲೂ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಆ ಘನತೆ, ಗೌರವವನ್ನ, ಸಂವಿಧಾನವನ್ನ ಎತ್ತಿಡ್ದಿದೆ. ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಸರ್ಕಾರ ಏನ್ ಮಾಡುತ್ತೆ ಅಂತ ನಾವು ಚರ್ಚೆ ಮಾಡಕ್ ರೆಡಿ ಇದ್ದೀವಿ, ನಮ್ದೇನು ಅಭ್ಯಂತರ ಇಲ್ಲ. ಗೌರವಾನ್ವಿತ ರಾಜ್ಯಪಾಲರು ಎರಡೂ ಸದನದ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಇವತ್ತು ಮಾತನಾಡಿದ್ದಾರೆ. ಆದರೆ ಸದನದ ಒಳಗಡೆ ರಾಜ್ಯಪಾಲರಿಗೆ ಅಗೌರವ ಮಾಡುವಂತ ಕೆಲಸ ಆಡಳಿತ ಪಕ್ಷದವರು ಮಾಡಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಯಾತಕ್ಕೋಸ್ಕರ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನ ಬಳಸ್ಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ, ಇದು ಖಂಡಿತ ಸರಿಯಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ದಾರಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಾಗ್ತಾ ಇದೆ. ಸದನದ ದುರ್ಬಳಕೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ದುರ್ದೈವ. ಇದು ಯಾತಕ್ಕೋಸ್ಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಮನ್ರೇಗಾವನ್ನ ವಿಬಿಜಿ ರಾಮ್ಜಿ ಅಂತೇಳಿ ಕೆಲವು ಮಾರ್ಪಾಡುಗಳನ್ನ ಮಾಡಿದ್ದಾರೆ, ಸುಧಾರಣೆಗಳನ್ನೇ ತಂದಿದ್ದಾರೆ. ಅದರ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಆದಿಯಾಗಿ ಈಗಾಗಲೇ ಅಪಪ್ರಚಾರಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲೋ ಪಾಪ ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾಗದಲ್ಲಿರುವಂತಹ ಬಡವರು, ಸಣ್ಣ ರೈತರು, ಕಾರ್ಮಿಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕಾಂಗ್ರೆಸ್ ಪುಡಾರಿಗಳಿಗೆ ಬೇಕು ಅಂತ ಹೇಳಿ ಅಲ್ಲ ಉದ್ಯೋಗ ಖಾತ್ರಿ ಇರುವಂತದ್ದು. ಬಹುಶಃ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷ ಉದ್ಯೋಗ ಖಾತ್ರಿ ಇರುವಂತದ್ದು ತಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಅಂತ ಹೇಳಿ ಭಾವಿಸಿದಂತೆ ಕಾಣ್ತಾ ಇದೆ. ಇವತ್ತು ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳೊಂದಿಗೆ ಇವತ್ತದನ್ನ ಕಾಯ್ದೆನ ತಂದಿರುವಂತದ್ದನ್ನ ವಿರೋಧಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಪಪ್ರಚಾರ ಏನ್ ಮಾಡ್ತಾ ಇದೆ, ಅದರ ಮುಂದುವರೆದ ಭಾಗವಾಗಿ ರಾಜ್ಯಪಾಲರ ಮುಖೇನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನ ಎತ್ತಿ ಕಟ್ಟುವಂತ ಒಂದು ಕುತಂತ್ರ, ಷಡ್ಯಂತ್ರಕ್ಕೇನು ಕೈ ಹಾಕಿದ್ದಾರೆ. ಅದಕ್ಕೆ ರಾಜ್ಯಪಾಲರು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ 140 ಶಾಸಕರಿದೆ, 140 ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಒಂದು ರೀತಿ ದಬ್ಬಾಳಿಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಸರಿ ಮಾಡ್ಕೊಳ್ಳದೆ ಹೋದ್ರೆ, ಈ ಕಾಂಗ್ರೆಸ್ ಸರ್ಕಾರ ತನ್ನ ನಡವಳಿಕೆಯನ್ನ ಸರಿ ಮಾಡ್ಕೊಳ್ಳದೆ ಹೋದ್ರೆ, ಏನು ಒಕ್ಕೂಟದ ವ್ಯವಸ್ಥೆಗೆ ಇವತ್ತು ಕಲ್ಲಾಕುವಂತ ಕೆಲಸ ಮಾಡಕ್ ಹೊರಟಿದ್ದಾರೆ. ಇದನ್ನ ಸುಧಾರಣೆ ಮಾಡ್ಕೊಳ್ಳದೆ ಹೋದ್ರೆ 140 ಶಾಸಕರು ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ 40ಕ್ಕೆ ಇಳಿಸ್ಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಜನರು ಇವತ್ತು ಕಾಯ್ತಾ ಇದ್ದಾರೆ. ಆ ದಿನಗಳು ಕೂಡ ದೂರ ಉಳಿದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಈ ಸರ್ಕಾರ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು, ಪ್ರಜಾಪ್ರಭುತ್ವ ಸಂವಿಧಾನದ ಗೌರವನ ಉಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ಮುಖ್ಯಮಂತ್ರಿಯವರು ರಾಜ್ಯಾದ್ಯಂತ ರಾಜ್ಯಪಾಲರನ್ನು ಘೋಷಣೆ ಮಾಡಿದ್ದಾರೆ.